ಇವಾಗ ಗಣೇಶ ಇಡ್ತಾರಲ್ಲ ಅದೊಂದು ಇದು ವಿಘ್ನೇಶ್ವರ ರೇಷನ್ ಈ ಕಡೆ ಸರ್, ಶ್ರೀ ಸಿದ್ಧಿ ವಿನಾಯಕ ಗೆಳೆಯರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರದ ಗಣೇಶ ಉತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿನ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲು ಶ್ರೀ ವಿಘ್ನ ವಿನಾಯಕನಿಗೆ ಅರ್ಥಪೂರ್ಣವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಸತತವಾಗಿ 29 ವರ್ಷಗಳಿಂದ ಕೂಡ ಬಹಳ ವಿಜೃಂಭಣೆಯಿಂದ ವಿಭಿನ್ನ ರೀತಿಯಲ್ಲಿ ವಿಶೇಷವಾದಂತಹ ಗಣಪತಿಯನ್ನು ಮುನ್ಸಿಪಲ್ ಬಡಾವಣೆಯಲ್ಲಿ ಕೂರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಪ್ಯಾನ್ ವರ್ಲ್ಡ್ ಆಗಬೇಕಂತ, ಇದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ತಲುಪಬೇಕಂತ ಹೇಳ್ಬಿಟ್ಟು ವಿಶೇಷವಾದಂತಹ ಒಂದು ವಾರಾಹ ವೈಭವ ಹಾರವನ್ನು ಕೂಡ ತಯಾರು ಮಾಡಿಸ್ತಾ ಇದ್ದಾರೆ. ಈ ಹಾರದ ವಿಶೇಷತೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಏನೋ ಹೂವದಿಂದನೋ ಇನ್ನೇನೋ ಒಂದು ವಜ್ರ ವೈಡೂರ್ಯಗಳಿಂದ ಚಿನ್ನದ ಬಂಗಾರದ ಹಾರಗಳನ್ನು ಈ ಬಾಂಬೆ ದಿಲ್ಲಿ ಈ ಕಡೆ ಎಲ್ಲನೂ ಕೂಡ ಹಾಕಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಆದರೆ ಈ ಹಾರವನ್ನು ತಯಾರು ಮಾಡಲಿಕ್ಕೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ, ಅದರಲ್ಲೂ ಕೂಡ ಮಡಿ ಬಟ್ಟೆಯಲ್ಲಿ ಸತತ 1 ತಿಂಗಳಿಂದ ಕೂಡ ಹಾರ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಅದು ರೇಷ್ಮೆ ಹಾರ. ಇದರಿಂದ ಆಗಂತಹ ಉಪಯೋಗಗಳು, ಇದು ಬ್ರಹ್ಮ ಕಲಶ ಮತ್ತು ಶ್ರೀಚಕ್ರ ತಂಡ, ಇವ್ರ ತಂಡದ ವತಿಯಿಂದ ಕುಂಭಕೋಣದಿಂದ ಕುಂಭಕೋಣದ ಮಹಾ ಅರ್ಚಕರು ಚಿದಂಬರಂ ಅನ್ನುವಂತಹ ಒಂದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಅರ್ಚಕರು ಈ ಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಹಾರದ ವಿಶೇಷತೆ ಮತ್ತು ಈ ಒಂದು ಮುನ್ಸಿಪಲ್ ಬಡಾವಣೆಯ ಗಣಪತಿ ಗಣಪತಿಯನ್ನು ಇಲ್ಲಿ ಕೂರಿಸ್ತಾ ಇದ್ದಾರೆ, ಇದರ ಕೀರ್ತಿ ಘನತೆ ಇಡೀ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಲಿ, ಅದರಲ್ಲೂ ಕೂಡ ಇದೊಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವೇ ನೋಡ್ಬೋದು, ಪ್ರತಿ ಮನೆಗೂ ತೆರಳಿ ಈ ರೀತಿಯಂಥ ಒಂದು ಆಹ್ವಾನ ಪತ್ರಿಕೆ ಜೊತೆಗೆ ರಿಟರ್ನ್ ಗಿಫ್ಟನ್ನು ಕೂಡ ಕೊಟ್ಟು ಅವರನ್ನು ಆಹ್ವಾನ ಮಾಡುವಂಥ ಕೆಲಸ ನಮ್ಮ ಇಲ್ಲಿನ ಬಡಾವಣೆಯ ಮಹಿಳೆಯರು ಮತ್ತು ಮುಖ್ಯಸ್ಥರು, ಗ್ರಾಮದ ಹಿರಿಯರು ಕೂಡ ಮಾಡ್ತಾಯಿದ್ದಾರೆ. ಈ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇಡೀ ಜಿಲ್ಲೆಯಾದ್ಯಂತ ಹಾಗೂ ಹೊರ ರಾಜ್ಯಗಳಿಂದ ಕೂಡ ಇವತ್ತೇನು ಬೇರೆ ಬೇರೆ ಕಡೆ ಇವತ್ತು ನಾವು ಬಾಂಬೆಯಲ್ಲಿ ನೋಡಿರ್ಬೋದು, ಅಂಬಾನಿ ಅಂತವರೇ ಕೂಡ ಬಂದು ಗಣಪತಿಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ವಿಘ್ನೇಶ್ವರನೇ ಮೂಲ. ಇವತ್ತು ನಾವು ಯಾವುದೇ ಒಂದು ಪೂಜಾ ಕೈಂಕರ್ಯಗಳು ಮಾಡಬೇಕಾದ್ರೆ ಮೊದಲು ನಾವು ನೆನೆಸ್ಕೊಳೋದು ಶ್ರೀ ಮಹಾಗಣಪತಿ ವಿಘ್ನೇಶ್ವರನನ್ನು. ಆ ವಿಘ್ನೇಶ್ವರನ ಕೃಪೆಗೆ ಈ ಇಡೀ ಚಿಕ್ಕಬಳ್ಳಾಪುರ ಜನತೆ ಹಾಗೂ ಜಿಲ್ಲೆಯ ಜನತೆ ಹಾಗೂ ಪಕ್ಕದ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಪಾತ್ರರಾಗಲಿ ಅಂತ ನಾನು ಆ ವಿಘ್ನೇಶ್ವರನಲ್ಲಿ ಬೇಡ್ತಾ ಇದ್ದೀನಿ ಸರ್. ಇವತ್ತು ಕರಪತ್ರವನ್ನು ನೀವೇ ಮಾಡ್ತೀವಿ? ಖಂಡಿತವಾಗ್ಲೂ ಸರ್, ನಾನು ಒಬ್ಬನೇ ಮಾಡೋದಲ್ಲದೆ ಈ ಬಡಾವಣೆ ಎಲ್ಲ ಮಹಿಳೆಯರು ಹಾಗೂ ಹಿರಿಯರು, ಗ್ರಾಮಸ್ಥರು, ಇದು ಬಡಾವಣೆ ಯುವಕರು, ಅದರಲ್ಲೂ ಕೂಡ ವಿಶೇಷವಾಗಿ ಪುಟಾಣಿ ಮಕ್ಕಳು ಎಲ್ಲರೂ ಸೇರಿ ಅವ್ರ ಪ್ರತಿ ಮನೆಗೂ ತೆರಳಿ ಆಹ್ವಾನವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆ ಆಟೋ ವ್ಯವಸ್ಥೆ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ, ಏನು ಜೊತೆ ಸರ್? ಈಗ ಎಲ್ಲ ಕಡೆನೂ ಭಕ್ತಾದಿಗಳು ಬಂದಾಗ ಈಗ ಪ್ರಮುಖ ಹೊರಭಾಗಗಳಿಂದ ಈಗ ಲಾಸ್ಟು ನಮ್ಮ ಅಂಬೇಡ್ಕರ್ ನಗರ ಆಗಿರ್ಬೋದು, ಈ ಕಡೆ ಗ್ಯಾರೇಜ್ ಆಗಿರ್ಬೋದು, ಆ ಕಡೆ ವಾಪಸಂದ್ರ ಆಗಿರ್ಬೋದು, ಈ ಕಡೆ ತಿಪ್ಪೇನಹಳ್ಳಿ ಆಗಿರ್ಬೋದು, ಮುಷ್ಟೂರು ಆಗಿರ್ಬೋದು, ಈ ಸುತ್ತಮುತ್ತಲಿಂದ ಎಲ್ಲರೂ ಕೂಡ ದೇವರ ಭಕ್ತಿಗೆ ನಾವು ಪಾತ್ರರಾಗಬೇಕಂತ ಅವ್ರ ಮನಸ್ಸಲ್ಲಿ ಇರ್ತದೆ. ಆದರೆ ಬಂದರೆ ನಾವು ವಾಪಸ್ ಹೋಗೋಕ್ಕೆ ವಾಹನ ವ್ಯವಸ್ಥೆ ಆಗಿರ್ಬೋದು, ಸಮಯದ ಅಭಾವ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವ್ರ ಮೇಲೆ ನಿರ್ಧಾರ ಆಗಿರ್ತದೆ. ಆ ಒಂದು ಕಾರಣದಿಂದ ಉಚಿತವಾಗಿ 20 ಆಟೋಗಳನ್ನು ಇವತ್ತು ಇಲ್ಲಿಂದ ಅವ್ರ ಮನೆಗಳಿಗೆ ಕ್ಷೇಮವಾಗಿ ಯಾವ ರೀತಿ ಅವ್ರು ಬಂದಿರ್ತಾರೆ ಅದೇ ರೀತಿ ಕ್ಷೇಮವಾಗಿ ಅವ್ರ ಮನೆಗೆ ತಲುಪಿಸೋವಂಥ ಕೆಲಸ ಇಲ್ಲಿನ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ ಸರ್. ಇದೊಂದು ರೀತಿ ವಿಭಿನ್ನ ವಿಶೇಷವಾದ ಹಾರ, ವಿಶೇಷವಾದ ಪೂಜೆ. ಇದರಲ್ಲಿ ನೋಡಿ ಸರ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ನಮ್ಮ ಚಿಕ್ಕಬಳ್ಳಾಪುರ ಪ್ರಜೆ ಯಾರೂ ಕೂಡ ಇದರಲ್ಲಿ ಯಾವುದೇ ರೀತಿ ಜಾತಿ ರಾಜಕೀಯವನ್ನು ಬಳಸಬಾರ್ದು.
ಪ್ರತಿಯೊಬ್ಬರು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವಇಚ್ಛೆಯಿಂದ ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಮನವಿಯನ್ನು ಕೂಡ ಮಾಡ್ತೀನಿ. ಸರ್, ಈಗ ಮುನ್ಸಿಪಲ್ ಬಡಾವಣೆಯ ಒಂದು ಗಣೇಶ ಚತುರ್ಥಿ ಹಬ್ಬ ಅಂದರೆ ಇಲ್ಲೊಂದು ವಿಭಿನ್ನ ರೀತಿಯ ಒಂದು ಸೆಟ್ ಆಗ್ತಾರೆ, ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು. ಈ ರೀತಿ ವಾರಾಹ ವೈಭವ ಆರ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮ ರಾಜ್ಯದ ಜನರ ಗಮನ ಸೆಳೀತೆ ಅನ್ನೋ ವಿಶ್ವಾಸ ಇದೆ ನಿಮಗೆ? ಸರ್, ರಾಜ್ಯದ ಗಮನ ಸೆಳೀತೈತೆ ಅನ್ನೋದಕ್ಕಿಂತ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಅಂತಾರಾಜ್ಯ ಮಟ್ಟಕ್ಕೂ ಕೂಡ ಗಮನ ಸೆಳೀಬೇಕಂತಲೇ ಇವತ್ತು ಈ ರೀತಿ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನಿದ್ರು ಉದ್ದೇಶ ಅಂತ? ಗಣಪತಿ ಸರ್ವ ಪೂಜೆಗೆ ಅಧಿಪತಿ ಸರ್ವೇಶ್ವರನೇ ಆಗಿರೋದ್ರಿಂದ ಆ ಅಪ್ಪನ ಕೀರ್ತಿ ಘನತೆ ಮತ್ತು ಚಿಕ್ಕಬಳ್ಳಾಪುರ ಕೀರ್ತಿ ಘನತೆ ಹೆಚ್ಚಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 20ನೇ ವರ್ಷದ ಗಣೇಶ ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಅದು ಪ್ರಯುಕ್ತವಾಗಿ ಇವತ್ತು ಸ್ಪೆಷಲ್ ದಿನ ಏನು ಅಂದರೆ, ಇವತ್ತು ಪಾಂಪ್ಲೆಟ್ ಕೊಟ್ಟು ಎಲ್ಲ ಕಡೆ ಪಾಂಪ್ಲೆಟ್ನ ಕೊಟ್ಬಿಟ್ಟು ಆಚರಣೆಗೆ ಬನ್ನಿ ಅಂತ ಕರೀತಾರೆ ಹುಡುಗರು. ತಿರುಗಿ ಆಮೇಲೆ ಕಲೆಕ್ಷನ್ ಮಾಡ್ತಾರೆ. ನಾವು ಕಲೆಕ್ಷನ್ಗೆ ಫಸ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇವತ್ತು ನಮ್ಮೆಲ್ಲ ಏನಿದ್ದಾರೆ ಮಹಿಳಾ ಸಂಘಗಳು ಅವರಿಂದ ಅಷ್ಟಾಕ್ ಕೊಟ್ಟು ಹೊಸ ಪಾಂಪ್ಲೆಟ್ ಏನಿರುತ್ತೆ ಅದು ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದು ಅವರೇ ಹೇಳಿದ್ದು ರಿಟರ್ನ್ ಗಿಫ್ಟ್ ಕೊಡಬೇಕು. ಅದು ಈ ವಿಘ್ನೇಶ್ವರಂದೇ ತುಂಬ ಚೆನ್ನಾಗಿರೋಂಥ ಡಿಸೈನು ರಿಟರ್ನ್ ಗಿಫ್ಟಾಗಿ ಕೊಡ್ತಾಯಿದ್ವಿ. ಆಮೇಲೆ ಕಾರ್ಯಕ್ರಮದೆಲ್ಲ ಹೇಳಿ ಅವರು ಹೆಣ್ಮಕ್ಳು ಇದೆ. ಎಲ್ಲ ಹೆಣ್ಮಕ್ಳು ಅವ್ರಿಗೆ ಅವರು ಹಸ್ಬೆಂಡ್ ಆಗಿರ್ಬೋದು, ಅಣ್ಣ ತಮ್ಮಂದ್ರವ್ರಿಗೆ ಇನ್ಕನ್ವೀನಿಯಂಟ್ ಇರುತ್ತೆ. ಒಂದು ಟೈಮ್ ಬರ್ತಾರೆ, ಒಂದು ಟೈಮ್ ಬರೋಕ್ಕಾಗಲ್ಲ. ಈ ವರ್ಷ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಬರೋದವ್ರು ಬಂದಾಗ ಅವ್ರನ್ನ ಕರ್ಕೊಂಡೋಗಿ ಎಲ್ಲಿರುತ್ತೆ ತಲುಪಿಸೋ ಜವಾಬ್ದಾರಿನ ಸಿದ್ಧಿವಿನಾಯಕ ಗೆಳೆಯರ ಸಂಘ ಹಾಗೂ ಮಹಿಳಾ ಸಂಘ ಒಪ್ಕೊಂಡಿದೆ ಸರ್. ಇದು ತುಂಬ ವಿಶೇಷ. ಟೋಟಲು 9 ದಿವಸ ಇರುತ್ತೆ ಸರ್. ಫಂಕ್ಷನ್ದು ಹಬ್ಬದ ದಿವಸ ಬಿಟ್ಟು ಇನ್ನು ಕಮರ್ಷಿಯಲ್ ಬಿಟ್ಬಿಟ್ಟು ಕಲ್ಯಾಣೋತ್ಸವಗಳು ಯಾವಾಗಿರುತ್ತೆ ಆ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮ ಏನಿರುತ್ತೆ ಆ ಬಂದಿರೋವಂಥ ಹೆಣ್ಮಕ್ಳಾಗ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಅನುಕೂಲವಾಗಿ ಆಟೋದು ವ್ಯವಸ್ಥೆನ ಕಲ್ಪಿಸಿದ್ದಾರೆ ಸರ್. ಗಣೇಶ ಇಡ್ತಾರಲ್ಲ ಅದೊಂದು ಇದು ವಿಘ್ನೇಶ್ವರ ರೇಷನ್ ಈ ಕಡೆ.